ತುಂಬಾ ಚೆನ್ನಾಗಿದೆ, ಯಾಕೋ ಮಾತಾಡ್ತಾ ಮಾತಾಡ್ತಾ ಬಾಯಿ ತೊದಲುತ್ತೆ. ಅದರ ಜೊತೆಗೆ ಕೆಲವರಿಗೆ ತುಂಬಾ ದೀರ್ಘಕಾಲದವಾದಂತಹ ಕೆಲವು ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಅವರ ಮಾತಿನ ಶೈಲಿಯಲ್ಲಿ ಬದಲಾವಣೆ ಆಗುತ್ತೆ. ಕೆಲವರಿಗೆ ತುಂಬಾ ಕೋಪ ಬರೋದು, ಯಾರಿಗೆ ಜಗಳ ಮಾಡ್ಕೊಳ್ಳುವಂಥದ್ದು. ಅದಲ್ಲದೆ ಇನ್ನೂ ಒಂದು ಅವ್ರು ಮಾಡ್ತಾರೆ, ರಾತ್ರಿ ಎಲ್ಲ ಅವರಿಗೆ ನಿದ್ದೆನೇ ಇರಲ್ಲ. ಅದರ ಜೊತೆಗೆ ನಿದ್ದೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾದಂತಹ ಒಂದು ಅಸಮತೋಲನ ಉಂಟಾಗುತ್ತೆ. ಯಾಕೆಂದ್ರೆ ಯಾವಾಗ ನಮಗೆ ನಿದ್ದೆ ಸರಿಯಾಗಿ ಬಾರದೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಎಷ್ಟೋ ಸೈಕೋಸಮಾಟಿಕ್ ಡಿಸಾರ್ಡರ್ಸ್ ಮನೋದೈಹಿಕ ಕಾಯಿಲೆಗಳು ಸಮೇತ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸರಿಯಾಗಿ ಸೂಕ್ತವಾದಂತಹ ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರವೇ ನಾವು ಪರಿಹಾರಗಳನ್ನ ಸಮೇತ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಜ್ಯೋತಿಷ್ಯದ ಪ್ರಕಾರನು ನಾವು ನೋಡ್ಬಹುದು. ಯಾಕಂದ್ರೆ ನಮಗೆ ಮಾಂತ್ರಿಕ ಬಾಧೆಗಳಾಗಿದೆಯಾ, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆಯಾ, ಅಥವಾ ಇನ್ನೊಂದೇನಂದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅಥವಾ ನಮ್ಮ ದೇಹದಲ್ಲಿ ಇದೆಯಾ, ಅಥವಾ ಆಗುಂತಕ ಗ್ರಹ ಬಾಧೆಗಳು ಅಂತನಾದ್ರೂ ಹೇಳ್ಬೋದು ನಾವು. ಇದೆಲ್ಲವೂ ನಮಗೆ ಇದೆಯಾ ಅಂತ ನಾವು ಖಂಡಿತವಾಗ್ಲೂ ನಮ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲೂ ನಾವು ನೋಡ್ಬೋದು. ಎಷ್ಟೋ ಜನ ನೀವು ಕೇಳ್ಬೋದು, ಮೇಡಮ್ ನನಗೆ ಜಾತಕ ಇಲ್ಲ, ಹೌ ಟು ಫೈಂಡ್ ಅಂತಂದಾಗ ನಾವು ಅದನ್ನ ಪ್ರಶ್ನಾಶಾಸ್ತ್ರದ ಮುಖಾಂತರವೇ ನಾವು ನೋಡಿ ಹೇಳ್ಬೋದು. ಪ್ರಶ್ನಾಶಾಸ್ತ್ರದಲ್ಲೂ ನೋಡಿ ಹೇಳೋದಲ್ಲದೆ ಆ ವ್ಯಕ್ತಿಯ ಮುಖಚರ್ಯದಲ್ಲೂ ಸಮೇತ ನಾವು ಅವರನ್ನ ನೋಡ್ಬಿಟ್ಟು ಹೇಳ್ಬೋದು. ಹಾಗಾಗಿ ದೇಹದ ಯಾವುದೇ ನೋವಿಗೆ ವೈದ್ಯಕೀಯ ಕಾರಣಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನೀವು ಆಧ್ಯಾತ್ಮಿಕವಾಗಿ ಅದರ ಜೊತೆಗೆ ಮಂತ್ರ, ಜಪ, ತಪ, ಹೋಮ, ಹವನಗಳ ಮುಖಾಂತರ ನೀವು ಪರಿಹಾರಗಳನ್ನ ಮಾಡ್ಕೋಬೇಕು. ಇದು ಎಷ್ಟು ಸಮಯ ಮಾಡ್ಬೇಕು? ಯಾವಾಗಲೂ ಎಷ್ಟು ಸಮಯ ಅನ್ನೋದಕ್ಕಿಂತ ನಮ್ಮ ಕರ್ಮಗಳು ಏನು ಅಂತ ನಮಗೆ ಗೊತ್ತೇ ಇರಲ್ಲ. ಯಾವಾಗ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ದೈಹಿಕ ಬಾಧೆಗಳು, ದೈಹಿಕ ಕಷ್ಟಗಳು ಜಾಸ್ತಿ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಭಗವಂತನ ಹತ್ರ ಹೋಗ್ತೀವಿ, ಅಥವಾ ಭಗವತಿ ಹತ್ರ, ಅಥವಾ ದೈವಿಕ ಆಚರಣೆಗೆ ಹೋಗ್ತೀವಲ್ಲ, ಅವಾಗ್ಲೇ ನಮ್ಗೆ ಗೊತ್ತಾಗೋದು ನಮ್ಮ ಕರ್ಮಗಳು ಏನು ಅಂತ. ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಕನಸಿನ ಮುಖಾಂತರ ಗೋಚರ ಆಗುತ್ತೆ, ನಮ್ಮ ಪ್ರಾರಬ್ಧ ಕರ್ಮಗಳು ಏನ್ ಬಾಕಿ ಬಿಟ್ಟಿದೆ, ನಾನು ಯಾಕೆ ಈ ಜನ್ಮದಲ್ಲಿ ಸಫರ್ ಆಗ್ತಾ ಇದ್ದೀನಿ, ಅಥವಾ ನನಗೆ ಈ ಸಮಸ್ಯೆಗಳು ಯಾಕೆ ಬಂತೆ ಅಂತ ಕನಸಿನ ಮುಖಾಂತರವು ಸಮೇತ ಗೊತ್ತಾಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಮಗೆ ಇಂತಹ ದೇಹ ಬಾಧೆಗಳು ಬಂದಂತಹ ಸಂದರ್ಭದಲ್ಲಿ, ಅದು ಕೆಟ್ಟ ಕನಸುಗಳೇ ಆಗಿರ್ಬೋದು ಅಥವಾ ಒಳ್ಳೆ ಕನಸುಗಳೇ ಆಗಿರ್ಬೋದು, ನೀವು ಯಾರನ್ನೇ ನಮ್ಮಂತವ್ರ ತಾಂತ್ರಿಕರನ್ನ ನೀವು ವಿಸಿಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಮಸ್ಯೆಗಳೇನು, ಎಷ್ಟು ವರ್ಷದಿಂದ ನಿಮ್ಮ ಕನಸುಗಳೇನು, ಇವೆಲ್ಲವನ್ನು ಬರ್ದಿಟ್ಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮಗೆ ಆಧ್ಯಾತ್ಮದ ರೀತಿಯಲ್ಲಿ ಅಥವಾ ತಾಂತ್ರಿಕ ರೂಪದಲ್ಲಿ ನಿಮಗೆ ಪರಿಹಾರಗಳನ್ನ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಕೆಲವೆಲ್ಲ ಸಂದರ್ಭದಲ್ಲಿ ಕೆಲವರಿಗೆ ಪರಿಹಾರಗಳು 6 ತಿಂಗಳಾಗ್ಬೋದು, ಕೆಲವರಿಗೆ ವರ್ಷ ಆಗ್ಬೋದು, ಕೆಲವರಿಗೆ ಇನ್ನು ನೀವು ನೋಡ್ಬೋದು 2 ವರ್ಷ 3 ವರ್ಷ ಆಗುತ್ತೆ. ಕಾರಣ ಇಷ್ಟೇನೆ, ಯಾಕೆ ಅಂದ್ರೆ ಅವರವರ ಒಂದು ಕರ್ಮಾನುಸಾರವಾಗಿ, ಅದರ ಜೊತೆಗೆ ಇನ್ನೊಂದೇನಾಗುತ್ತೆ ಅಂದ್ರೆ ಕೆಲವರ ಸಮಸ್ಯೆಗಳು ಹಲವಾರು ವರ್ಷಗಳಿಂದ ಇರುತ್ತೆ. ಅಂತಹ ಹಲವಾರು ವರ್ಷಗಳಿಂದ ಇರುವಂತಹ ಒಂದು ಸಮಸ್ಯೆಗಳನ್ನ ನೀವು ಆದಷ್ಟು ಬೇಗ ಪರಿಹಾರಗಳನ್ನ ಮಾಡಿ ಅನ್ನೋದಕ್ಕಿಂತ ದೈವಿಕವಾಗಿ ನೀವು ಪರಿಹಾರಕ್ಕೆ ಹತ್ರ ಆಗ್ಬೇಕು ಹೊರತು ನೀವು ಯಾವುದೋ ಕುರಿ ಬಲಿ, ಕೋಳಿ ಬಲಿ ಅಥವಾ ಸ್ಮಶಾನ ಪ್ರಯೋಗಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಸಾತ್ವಿಕವಾದಂತಹ ರೀತಿಯಲ್ಲೇ ನೀವು ನಿಮ್ಮ ದೇಹದ ನೋವು, ಮನಸ್ಸಿನ ನೋವು, ಅದರ ಜೊತೆಗೆ ನಮಗೆ ಮಾಂತ್ರಿಕ ಬಾಧೆಗಳನ್ನು ಹಾಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳನ್ನ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು. ಎಷ್ಟೋ ಬಾರಿ ಕೆಲವರು ಕೇಳ್ತಾರೆ, ಮೇಡಮ್ ನಾವು ಹಲವಾರು ಕಡೆ ಕುರಿ ಬಲಿ ಕೊಟ್ಟಿದೀವಿ, ಕೋಳಿ ಕೊಟ್ಟಿದೀವಿ, ಸ್ಮಶಾನ ಪ್ರಯೋಗಗಳು ಆಗಿದೆ, ಅಥವಾ ಇನ್ನು ಕೆಲವರು ಹೇಳ್ತಾರೆ ಮೊಟ್ಟೆ ಕೊಟ್ಟಿದೀವಿ ಅಥವಾ ತಡೆ ಹೊಡೆಸ್ಕೊಂಡಿದೀವಿ, ಆದ್ರೂ ನಮಗೆ ಇಂತಹ ಒಂದು ದೇಹದ ನೋವು ಕಮ್ಮಿ ಆಗಿಲ್ಲ, ದೇಹದ ಸುಸ್ತು ಕಮ್ಮಿ ಆಗಿಲ್ಲ, ಪದೇ ಪದೇ ಗರ್ಭಪಾತಗಳಾಗ್ತಾ ಇದೆ, ಗಂಡ ಹೆಂಡತಿಯರ ಮಧ್ಯೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾಕೆಂದ್ರೆ ಪದೇ ಪದೇ ಗಂಡನಾಗ್ಲಿ ಅಥವಾ ಹೆಂಡತಿ ಆಗ್ಲಿ ಒಂದು ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಅವರ ಲೈಂಗಿಕ ಜೀವನದ ಆಸಕ್ತಿ ಅಥವಾ ಮನೆಯಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳನ್ನ ಅವರು ಜವಾಬ್ದಾರಿಯಾಗಿ ನಡ್ಸಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಅಪ್ಪ ಹೇಗೋ ಒಂದು ಪರಿಹಾರ ಆಗ್ಬಿಡ್ಲಿ, ಅಥವಾ ಆದಷ್ಟು ಬೇಗ ನಮಗೆ ಪರಿಹಾರ ಆಗ್ಲಿ ಅಂತ ಹೇಳಿ ಕೆಲವರು ಕುರಿ, ಕೋಳಿ ಈ ತರ ಎಲ್ಲ ಬಲಿ ಕೊಡ್ತಾ ಇರ್ತಾರೆ. ಅಂತಹ ಕೇಸಸ್ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಇಂತಹ ಒಂದು ಸಮಸ್ಯೆಗಳನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾತ್ವಿಕವಾದಂತಹ ರೂಪದಲ್ಲಿ ನಾವು ಪರಿಹಾರಗಳನ್ನ ಮಾಡ್ಕೋಬಹುದು.
ಸೊ ಹಾಗಾಗಿ ಇದು ನನ್ನ ಪ್ರೊಫೆಷನ್ ಆಗಿರೋದ್ರಿಂದ ನಾ ಹೇಳ್ತಿರೋದು. ಯಾಕಂದ್ರೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾನು ಕಾಳಿಕಾದೇವಿ ಆರಾಧನೆ ಜೊತೆಗೆ ನಾಗದೇವರು ಕ್ಷೇತ್ರ ಅಂದಾಗ ಮೇಡಮ್ ಕಾಳಿಕಾದೇವಿಯಿಂದಾಗ ಬಲಿ ಕೊಡ್ತೀರಾ ಅಥವಾ ಮೊಟ್ಟೆ ಕೋಳಿ ಕುರಿ ಇದ್ಯಾವುದು ನಮ್ಮ ಕ್ಷೇತ್ರದಲ್ಲಿ ಬಲಿ ಆ ತರ ಎಲ್ಲ ಇಲ್ಲ. ಸಾತ್ವಿಕವಾದಂತಹ ರೂಪದಲ್ಲಿ ನಾನು ಏನು ನೆಗೆಟಿವ್ ಎನರ್ಜಿ ಅಥವಾ ಬ್ಲಾಕ್ ಮ್ಯಾಜಿಕ್ ಇಶ್ಯೂಸ್ ಅಥವಾ ಸೂಪರ್ ನ್ಯಾಚುರಲ್ ಎನರ್ಜಿಯನ್ನ ನಾನು ಪರಿಹಾರ ಮಾಡಿಕೊಡುವಂತದ್ದು ಅಂತ. ಹಾಗಾಗಿ ಯಾರೇ ಆದ್ರೂ ಇದಕ್ಕೆ ಭಯ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. 100% ಈ ತರ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ದೇಹ ಬಾಧೆ, ಕಷ್ಟ, ಸುಸ್ತು, ಸಂಕಟ, ಪದೇ ಪದೇ ಗರ್ಭಪಾತಗಳಾಗೋದು, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಪದೇ ಪದೇ ಮನೆಯಲ್ಲಿ ಜಗಳಗಳಾಗುವಂಥದ್ದು, ಮನೆಯಲ್ಲಿ ಅಪಘಾತಗಳಾಗುವಂಥದ್ದು, ಅಥವಾ ಮನೆಯಲ್ಲಿ ಹಾಕಿರುವಂತಹ ಗಿಡಗಳು ಒಣಗುವಂಥದ್ದು, ಆಹಾರ ಪದಾರ್ಥಗಳು ಕೆಟ್ಟು ಹೋಗುವಂಥದ್ದು, ಅಥವಾ ಮೈ ಮೇಲೆ ಯಾರೋ ಬಂದು ಪರ್ಚಿದ್ದಾರೆ ಅಂತ ಆಗುವಂಥದ್ದು, ಚರ್ಮದ ಸಮಸ್ಯೆಗಳು ಯಾವುದೇ ಇರಲಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಿಂದ ನಿಮಗೆ 100% ವಾಸಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇದಕ್ಕೆ ಸಂಬಂಧಪಟ್ಟಂತಹ ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನ್ನ ನೇರ ಭೇಟಿ ಆಗ್ಬೋದು. ನನ್ನ ವಾಟ್ಸ್ಆಪ್ ನಂಬರ್ ಬಂದು 7019806595ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಬಾರಿ ವೈಜ್ಞಾನಿಕವಾಗಿ ನಮಗೆ ನಮ್ಮ ಹಾರ್ಮೋನ್ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ಅಥವಾ ಹೆಣ್ಮಕ್ಳಿಗೆ ಮೆನೋಪಾಸ್ ಸಮಯದಲ್ಲೂ ಸಮೇತ ನಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ. ಆ ಒತ್ತಡದಿಂದ ನಮಗೆ ದೈಹಿಕ ಬಾಧೆಗಳು ಅಥವಾ ದೇಹದ ನೋವು ಬರುವಂತದ್ದು ಅಥವಾ ಮುಟ್ಟಿನಲ್ಲಿ ಆಗುವಂತಹ ಸಮಸ್ಯೆಗಳು ಬರುತ್ತೆ, ಇಲ್ಲ ಅಂತ ನಾ ಹೇಳಲ್ಲ. ಆದ್ರೆ ಅದೆಲ್ಲವೂ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವೆಲ್ಲ ಪರಿಹಾರಗಳನ್ನ ಮಾಡ್ಕೊಂಡಾಗ ಧ್ಯಾನದ ಮುಖಾಂತರ, ಮಂತ್ರಗಳ ಮುಖಾಂತರವೂ ಸಮೇತ ನಾವು ಪರಿಹಾರಗಳನ್ನ ಮಾಡಿ ನಮ್ಮ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅದೆಲ್ಲವನ್ನು ಮಾಡಿಕೊಂಡು ವೈದ್ಯಕೀಯ ಚಿಕಿತ್ಸೆಯಲ್ಲೂ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಸೊ ನೀವು ನಮ್ಮಂತ ತಾಂತ್ರಿಕರನ್ನ ಮುಖಾಂತರ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗಾಗಿ ಯಾರಿಗೆ ಎಷ್ಟೇ ದೇಹದ ನೋವಿರ್ಲಿ, ಕಷ್ಟ ಇರ್ಲಿ, ಬಾಧೆ ಇರ್ಲಿ, ಸುಸ್ತು, ಸಂಕಟ, ಹೊಟ್ಟೆ ಊದ್ಕೊಳ್ಳೋದು, ಮೈ ಮೇಲಕ್ಕೆ ಬೇರೆ ಆತ್ಮಗಳು ಬಂದ್ ಮಾತಾಡ್ತಾ ಇದೆ, ಕಿವಿಯಲ್ಲಿ ಬಂದ್ ಮಾತಾಡ್ತಾ ಇದೆ, ಅಥವಾ ಕೆಟ್ಟ ಕನಸುಗಳು ಬರ್ತಾ ಇದೆ, ಅಥವಾ ಮೇಲೆ ಯಾರೋ ಬಂದು ಉಸಿರು ಸಿಕ್ಕಾಕೊಂಡಂಗ ಆಗ್ತಾ ಇದೆ, ಅಥವಾ ನಮಗೆ ಯಾರೋ ಹೊಡೆದಂಗ ಆಗ್ತಾ ಇದೆ, ನಮಗೆ ಲೈಂಗಿಕವಾಗಿ ಯಾರೋ ಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ, ಅದು ನನ್ನ ಗಂಡನ ರೂಪದಲ್ಲಿ ಅಥವಾ ನನ್ನ ಹೆಂಡತಿಯರು ಗಂಡಸರಿಗೆ ಹೆಣ್ಣಿನ ರೂಪದಲ್ಲಿ ಅಥವಾ ಆ ತರ ಎಲ್ಲ ಆಗುತ್ತೆ. ಕೆಲವೆಲ್ಲ ಹೇಳಕ್ ಆಗಲ್ಲ, ಬಟ್ ಅದು ಸ್ವಲ್ಪ ಹಿಂಟ್ಸ್ ಕೊಡ್ತೀನಿ. ಸೊ ಆ ತರ ರೂಪದಲ್ಲಿ ಕೆಲವರು ಬಂದು ಒಂದು ಶ್ಯಾಡೋ ರೂಪದಲ್ಲಿ ಬಂದು ಅವರನ್ನ ಭೋಗಿಸಿ ಹೋಗುತ್ತೆ. ಇದೆಲ್ಲವೂ ಆದ ನಂತರ ಆ ಗಂಡಸಿಗೆ ಏನಾಗುತ್ತೆ ಅಂದ್ರೆ ವೀರ್ಯ ಹೊರಗಡೆ ಬರುತ್ತೆ, ಬೆಳಿಗ್ಗೆ ಎದ್ದೇಳಕ್ಕೆ ಆಗಲ್ಲ, ಸುಸ್ತು, ತೊಡೆ ನೋವು, ಸಂಕಟ, ಮುಖ ಎಲ್ಲ ಕಪ್ಪಾಗಿ ವಿಪರೀತ ಮೈಕೈ ನೋವು ಬಂದ್ಬಿಟ್ಟಿರುತ್ತೆ ಗಂಡಸರಿಗೆ.